ಬ್ಯಾಗಿಗೆ 84 BV ಐತಿ. ಒಬ್ಬರ ಹೆಸರಿಗೆ ನಾವು 500 BV ಮಾಡೋ ಅವಶ್ಯಕತೆ ಇಲ್ಲ. ಎದಕ್ಕೆ 500 BV ಮಾಡ್ಬೇಕಂದ್ರೆ ಅವ್ರು ಬಿಸ್ನೆಸ್ ನಿಂತು ಬಿಸ್ನೆಸ್ ಮಾಡ್ತಿದ್ರಪ್ಪ ಅಂತಂದ್ರೆ ಅವ್ರು 500 BV ಮಾಡ್ಬೋದು. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 5 ಜನ ತಗೊಂಡು ಒಬ್ಬರಿಗೆ 500 BV ಮಾಡ್ತಾ ಇದೀವಿ. ಇಲ್ಲಿ ತೆಲಿ ಮೇಲೆ ನಮಗೆ ಬರಂಗಿಲ್ಲ, ದೊಡ್ಡ BV ಮೇಲೆ ಬರ್ತದ. ಯಾವಾಗ ನಿಮ್ದು ಈ ಕಡೆ 500 BV ಆಗ್ತದ, ಈ ಕಡೆ ಯಾವಾಗ 500 BV ಆಗ್ತದ, ಅವಾಗ ನಿಮಗ ಮ್ಯಾಚಿಂಗ್ ಇನ್ಕಮ್ ಅಂತೇಳಿ 500 ರೂಪೀಸ್ ಕಂಪನಿ ಕೊಡ್ತದ. ಅಂದ್ರ ಫಸ್ಟಿಗೆ 6 ಬ್ಯಾಗಿಗೆ ನಮ್ದೊಂದು ಐಡಿಯಾ ಇತ್ತು. ಆಮೇಲೆ ಈ ಕಡೆ ಒಂದು 6 ಬ್ಯಾಗ, ಈ ಕಡೆ ಒಂದು 6 ಬ್ಯಾಗ ಪರ್ಚೇಸ್ ಮಾಡಿಸಿವಿ ನಾವು. ಅವಾಗ ನಮ್ದು 500 BV ಆಯ್ತು. ಫಸ್ಟಿಗೆ ಇನ್ನೊಂದು ಕಂಡೀಷನ್ ಅದು, ಫಸ್ಟ್ ಪೇಮೆಂಟ್ ರಿಲೀಸ್ ಆಗ್ಲಕ್ಕ ಏನಪ್ಪಾ ಅಂತಂದ್ರ ಒಂದು ಕಡೆ 12 ಬ್ಯಾಗಿಂದ ಬಿಲ್ಲಿಂಗ್ ಆಗಿರ್ಬೇಕು, ಒಂದು ಕಡೆ 6 ಬ್ಯಾಗಿಂದು ಬಿಲ್ಲಿಂಗ್ ಆಗಿರ್ಬೇಕು. ಫಸ್ಟ್ ಟೈಮ್ ಪೇಮೆಂಟ್ ರಿಲೀಸ್ ಆಗಾಕ ನಿಮ್ದು ಮತ್ತೆ ಇಲ್ಲಿ ಒಂದು 3 ಜನ ಸ್ಪಾನ್ಸರ್ನ ಸದಕ್ಕೆ ನೀವು ಕೊಟ್ಟಿರಬೇಕು. ಏನಾಗ್ತಂದ್ರ ಇಲ್ಲಿ 6 ಬ್ಯಾಗ್ ನಿಮ್ದು ರಿಜಿಸ್ಟ್ರೇಷನ್ ಆಗಕ್ಕೆ ಹೋತು. 6 ಬ್ಯಾಗ್ ರಿಜಿಸ್ಟ್ರೇಷನ್ ಆಗೋದ್ರಿಂದ ನಿಮ್ಗೆ ಏನು ಬರಂಗಿಲ್ಲ. ಇಲ್ಲಿ ಕೆಳಗಡೆ 6 ಬ್ಯಾಗ, ಇಲ್ಲಿ 12 ಬ್ಯಾಗ್ ಕೊಡಿಸೋದ್ರಿಂದ ನಿಮ್ಗೆ ಇಲ್ಲಿ 500 ರಿಂದ 1000 ವರೆಗೂ ಕೂಡ ನಿಮ್ದು ಪೇಮೆಂಟ್ ಅನ್ನ ನೀವು ತಗೋಬಹುದು ಫಸ್ಟ್ ಟೈಮ್. ಸಾಕಷ್ಟು ಜನರಿಗೆ ಒಂದು ಗೊಂದಲ, ಸರ್ ನಾನು 8 ಚೀಲ್ ಮಾಡಿದ್ರಿ 8 ಚೀಲ್ ಮಾಡಿದ್ರಿ ನನಗೆ ಇನ್ನ 500 ಬಂದಿಲ್ಲ ಅಂತ ಹೇಳಿ ಫಸ್ಟ್ ಆಗಿ ತಿಳ್ಕೊಡ್ರಿ. ಫಸ್ಟ್ ಪೇಮೆಂಟ್ ರಿಲೀಸ್ ಆಗಬೇಕಪ್ಪ ಅಂತಂದ್ರೆ ಮಿನಿಮಮ್ ನಿಮ್ ಕಡೆಯಿಂದ 24 ಲ್ಯಾಕ್ ಸೇಲ್ ಆಗಿರ್ಬೇಕು. ಫಸ್ಟ್ ಪೇಮೆಂಟ್ಗೆ ಅಷ್ಟೇ 24 ಲ್ಯಾಕ್ ಸೇಲ್ ಆದಾಗ ನಮ್ಗ 1000 ರಿಂದ 500 ರೂಪಾಯಿ ಇನ್ಕಮ್ ಅನ್ನ ಬರ್ತದ. ಮತ್ತೆ ಇದೇ ರೀತಿ ಇಲ್ಲಿ ನೀವು ಈ ಫಾರ್ಮರ್ ಕೊಟ್ಟಿರೋ ಪ್ರಾಡಕ್ಟ್ ಅನ್ನ ಆ ಫಾರ್ಮರ್ ರಿಸಲ್ಟ್ ಬಂದಾಗ ಆ ಫಾರ್ಮರ್ ಒಂದು 10-12 ಬ್ಯಾಗ್ ಕೊಡಿಸಿದ್ರು. ಇಲ್ಲೊಂದು 12 ಬ್ಯಾಗ, ಇಲ್ಲಿ ಒಂದು 12 ಬ್ಯಾಗ ನೀವು ಕೊಡಿಸಿರುವಾಗ ಆ ಫಾರ್ಮರ್ ಕೊಡಿಸ್ಯಾರ. ಕೊಡಿಸಿದಾಗೂ ಸಲಕ್ ನಿಮಗೆ ಇಲ್ಲಿ 1008 BV ಬಂತು. ಇಲ್ಲಿನೂ ಸಲಕ್ ನಿಮಗೆ 1008 BV ಬಂತು. 500 BV ಮ್ಯಾಚಿಂಗ್ ಮಾಡ್ಕೊಂಡ್ರೆ ನಿಮ್ಗೆ 500 ಬರಕತ್ತಂತ ನಾನು ಹೇಳಿದೆ. ಈ ಕಡೆ 1000 BV, ಈ ಕಡೆ 1000 BV ಬಂದಾಗ ಮ್ಯಾಚಿಂಗ್ ಆದಾಗ ಅವಾಗ ಎಷ್ಟು ಬರ್ತೈತಿ ಇನ್ಕಮ್? 1000 ರೂಪಾಯಿ ಬರ್ತೈತ್ರಿ. ಹೌದು, ಇದು ಮ್ಯಾಚಿಂಗ್ ಇನ್ಕಮ್. ಹೌದಾ? ನಿಮ್ಮ ಕೆಳಗಡೆ ಯಾರೇ ಲೆಫ್ಟ್ ರೈಟ್ ಅಲ್ಲಿ ಅನ್ಲಿಮಿಟೆಡ್ ಡೆಪ್ತ್ ಅಲ್ಲಿ ಮಾಡಿದ್ರು ಕೂಡ ನಿಮಗ ಈ ಕಡೆ 500 BV, ಈ ಕಡೆ 500 BV ಯಾವಾಗ ಮ್ಯಾಚಿಂಗ್ ಆಗ್ತದ ಅವಾಗ ನಿಮ್ಗೆ 500 ರೂಪಾಯಿ ಬರ್ತೈತಿ. ಇಲ್ಲಿ ಒಂದು ದಿನಕ್ಕೆ 15,000 ರೂಪಾಯಿ ಕ್ಯಾಪಿಂಗ್ ಐತಿ ಮ್ಯಾಚಿಂಗ್ ಒಳಗೆ. ಅಂದ್ರ ಈ ಮ್ಯಾಚಿಂಗ್ ಇನ್ಕಮ್ ಒಳಗ ನಾವು ಒಂದ್ ದಿನಕ್ಕೆ ಒಂದು ಐಡಿಗೆ 15,000 ರೂಪಾಯಿ ತಗೋಬಹುದು. ನಮ್ಮೆಲ್ಲ 15,000 ರೂಪಾಯಿ ಕ್ರಾಸ್ ಆಗಿ ಹೋಗ್ಯಾವ. ಪ್ರೂಫ್ ಬೇಕಂದ್ರೆ ನಾ ತೋರಿಸ್ತೀನಿ. ಮ್ಯಾಚಿಂಗ್ ಇನ್ಕಮ್ ಗೊತ್ತೈತ್ರಿ? ಮ್ಯಾಚಿಂಗ್ ಇನ್ಕಮ್ ಬಗ್ಗೆ ಯಾರಿಗೆ ಡೌಟ್ಸ್ ಇಲ್ಲ? ಮ್ಯಾಚಿಂಗ್ ಇನ್ಕಮ್ ಬಗ್ಗೆ ಡೌಟ್ಸ್ ಇತ್ತಂದ್ರೆ ಕೇಳ್ರಿ. ಮುಂದೆ ನಾನು ಬೂಸ್ಟರ್ ಇನ್ಕಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಕೇಳಿ ಸರ್. ಹೆಂಗ್ ಸರ್? ಐಡಿ ನಂಬರ್ ವಿತಿನ್ ಸೆಕೆಂಡ್ ನಾನು ರಿಜಿಸ್ಟ್ರೇಷನ್ ಆಗೋಣ, ನಿಮ್ದು ಐಡಿ ನಂಬರ್ ಕ್ರಿಯೇಟ್ ಆಗ್ತದೆ ಸರ್ ವಿತಿನ್ ಸೆಕೆಂಡ್ ನಾಗ. ಸಾಫ್ಟ್ವೇರ್ ಐತಿದ್ರಾಗೆಲ್ಲ. ಓಕೆ, ನೆಕ್ಸ್ಟ್ ನಾನು ಬೂಸ್ಟಿಂಗ್ ಇನ್ಕಮ್ ಹೋಗಲ್ರಿ. ಮ್ಯಾಚಿಂಗ್ ಇನ್ಕಮ್ ಎಲ್ರಿಗೆ ಅರ್ಥ ಆಗ್ಯದ? ನಿಮ್ ಲೆಫ್ಟ್ ನ 500 BV, ರೈಟ್ ನ 500 BV ಬಂತಂದ್ರೆ ಎಷ್ಟು ಬರ್ತದೆ ಇನ್ಕಮ್? 500. ಲೆಫ್ಟ್ ನಾಗ 5,000, ರೈಟ್ ನಾಗ 5,000 BV ಬಂತಂದ್ರೆ ಎಷ್ಟು ಬರ್ತದೆ ಇನ್ಕಮ್? ಓಕೆ, ಥ್ಯಾಂಕ್ ಯು. ಅರ್ಥ ಆಗತ್ತಂತ ತಿಳ್ಕೊತೀನಿ ಎಲ್ರಿಗೆ. ನೆಕ್ಸ್ಟ್ ಇಲ್ಲಿ ಬೂಸ್ಟರ್ ಇನ್ಕಮ್ 2. ಬೂಸ್ಟರ್ ಇನ್ಕಮ್ ಹಸಿವಾಗೈತೆ ಅಂದ್ರಿ ಭಾಳ ಇಲ್ಲಲ್ಲ? ಓಕೆ, ಬೂಸ್ಟರ್ ಇನ್ಕಮ್ ಯಾವ ರೀತಿ ಬರ್ತದ? ಸ್ವಲ್ಪ ಕಂಡೀಷನ್ ಅದ ಇಲ್ಲಿ. ಏನಂದ್ರೆ ಇವತ್ತು ನಾವು ಎಲ್ಲೇ ಒಂದು ಕಂಪ್ನಿ ಒಳಗೆ ಕೆಲಸ ಮಾಡ್ತೇವೆ ಅಂದ್ರೆ ಒಂದ್ ದಿನಕ್ಕೆ 3 ಶಿಫ್ಟ್ ಇರ್ತವ್ರಿ. 8 ತಾಸಿಂದು ಶಿಫ್ಟ್ ವೈಸ್ ಡ್ಯೂಟಿ ಹೋಗಿರಿ. ನಾ ಡ್ಯೂಟಿ ಮಾಡಿ 8 ಅವರ್ ಶಿಫ್ಟ್ ವೈಸ್ ನಂಗೆ ಗೊತ್ತಿತ್ತು. ಕೆಲವೊಂದು ಟೈಮ್ ಓವರ್ ಡ್ಯೂಟಿನೂ ನಾವು ಮಾಡಿ ಇನ್ಕಮ್ ಪೇಮೆಂಟ್ ಜಾಸ್ತಿ ತಗೊಂಡೇವಿ. ಇಲ್ಲಿ 8 ತಾಸುಗಳಿಗೆ ಬಿಲ್ಲಿಂಗ್ ಮಾಡೋದ್ರಿಂದ ಇನ್ನ ನಮಗ ಎಕ್ಸ್ಟ್ರಾ ಇನ್ಕಮ್ ಕಂಪ್ನಿ ಕೊಡಾಕತ್ತದ. ಯಾವ ರೀತಿ ಕೊಡಾಕತ್ತದ ನಾನು ನಿಮ್ಗೆ ತಿಳಿಸ್ತೀನಿ. 1ನೇ ಸೈಕಲ್ ಅದ 3 AM to 11 AM. 2ನೇ ಸೈಕಲ್ ಐತಿ 11 AM to 7 PM. 3ನೇ ಸೈಕಲ್ ಐತಿ 7 PM to 3 AM. ಅಂದ್ರೆ ಇಲ್ಲಿ ನಮ್ ಗೊಬ್ಬರ ಸಿಗಕತ್ತದ, ಗೊಬ್ಬರ ಅಂಗಡಿ ವಾಸ ಸಿಗಕತ್ತದ. ನಮಗೆ ಬಿಲ್ಲಿಂಗ್ ಮಾಡಕ್ಕೆ ಟೈಮಿಂಗ್ ಕೂಡ ಅದ. ನಸ್ಕಿನ್ ಜಾವ 3 ಗಂಟೆಯಿಂದ 11 ಗಂಟೆ ಅದ. ಇಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆ ಮಟ್ಟ ನಾವು ಬಿಲ್ಲಿಂಗ್ ಮಾಡ್ಬೋದ್ರಿ.
ಅಲ್ಲಿಂದ 11 ಗಂಟೆಯಿಂದ 7 ಗಂಟೆ ಮಟ್ಟ ಬಿಲ್ ಮಾಡಬಹುದು. 7 ಗಂಟೆಯಿಂದ ರಾತ್ರಿ 3 ಅದ, 7 ಗಂಟೆಯಿಂದ 8 ಗಂಟೆ 9 ಗಂಟೆವರೆಗೂ ಕೂಡ ನಾವು ಬಿಲ್ಲಿಂಗ್ ಅನ್ನ ಮಾಡಿಸಬಹುದು, ಗೊಬ್ಬರ ಖರೀದಿ ಮಾಡಿಸಬಹುದು, ನಾವು ಬಿಲ್ ಅನ್ನ ತಗೋಬಹುದು. ಬಟ್ ಇಲ್ಲಿ ಒಂದ್ ಸೈಕಲ್ ಕ 500 ರೂಪೀಸ್ ಬೂಸ್ಟರ್ ಇನ್ಕಮ್ ಅಂತ ಹೇಳಿ ಕೊಡತ್ತೆ. ಬೂಸ್ಟರ್ ಇನ್ಕಮ್ ಪ್ಲಸ್ ಒಂದು ಸೈಕಲ್ ಕ 5,000 ರೂಪಾಯಿ ಮ್ಯಾಚಿಂಗ್ ಇನ್ಕಮ್. ನಾಗಳ ಹೇಳೋದಲ್ಲ ಮ್ಯಾಚಿಂಗ್ ಇನ್ಕಮ್. ಪ್ರತಿ ಸೈಕಲ್ ಸದ್ಯಕ್ಕೆ ನಮಗ 500 ರೂಪಾಯಿ ಎಕ್ಸ್ಟ್ರಾ ಕಂಪನಿ ಕೊಡಕತ್ತದ. 5,000 ರೂಪಾಯಿ ಮ್ಯಾಚಿಂಗ್ ಇಲ್ಲಿ ನಮಗ ಕೊಡಕತ್ತದ. ಒಂದು ದಿನಕ್ಕೆ ನಾವು 16,500 ರೂಪಾಯಿ ಇಲ್ಲಿ ಅರ್ನ್ ಮಾಡಬಹುದು. ಸಾಕಷ್ಟು ಲೀಡರ್ಗಳು ಒಂದ್ ದಿನಕ್ಕೆ 16,500 ರೂಪಾಯಿ ತಗೋತಾ ಇದ್ದಾರೆ. ಒಂದ್ ದಿನದ ಇನ್ಕಮ್ 16,500. ಇದು ಇನ್ನ ಬರೇ ಪಿಕ್ಚರ್ ಅದ, ಟ್ರೈಲರ್. ಇದು ಬರೀ ಟ್ರೈಲರ್ ಅದ, ಪಿಕ್ಚರ್ ಇನ್ನ ಮುಂದೆ ಬಾಕಿ ಅದ. ಯಾಕಂದ್ರೆ ಇದು ಬರೀ ನಿಮಗೆ ಈ ಸದ್ಯ ತಾತ್ಕಾಲಿಕ ಬರೋಣ ಒಂದು ಸ್ನಾಕ್ಸ್ ಫುಡ್ ಇದ್ದಂಗ. ಇನ್ನ ನಿಮಗೆ ದೊಡ್ಡ ಇನ್ಕಮ್ ಮುಂದಿನ ಇದ್ರೊಳಗದ. ನಾ ಹೇಳ್ತೀನಿ ಒಂದಷ್ಟು ಇದ್ರೊಳಗ. ಇಲ್ಲಿ ಯಾವ ರೀತಿ ಬಿಲ್ಲಿಂಗ್ ಮಾಡಿದ್ರೆ ನಮಗೆ 500 ರೂಪೀಸ್ ನಾವು ಎಷ್ಟ ತಗೋಬಹುದು ಹೇಳ್ತೀನಿ. ನೀವು ಜಾಯಿನ್ ಆಗಿರಿ. ಇಲ್ಲಿ 2:1 1:2 ಕಂಪ್ಲೀಟ್ ಆಗ್ಯದ. ನಿಮ್ದು ಕಂಪ್ಲೀಟ್ ಆಗಿ ಒಂದು ಪೇವಟ್ ಪ್ಲೇಸ್ ಆಗ್ಯದ ಅಂತ ಅರ್ಥ ಮಾಡ್ಕೋರಿ. ಅವಾಗ ಇಲ್ಲಿ ಒಂದ್ 4-5 ಜನ ಅದಾರ, ಅವ್ರ ಕಡೆಯಿಂದ 500 BV. ಇಲ್ಲಿನ ಒಂದ್ 4-5 ಜನ ಅದಾರ, ಇವ್ರ ಕಡೆಯಿಂದ ಕೂಡ 500 BV. ಯಾವಾಗ ಅಂದ್ರ 8 ಅವರ್ 8 ತಾಸು ಒಳಗಡೆ. ಇವಾಗ ಎಷ್ಟಿಗೆ ಟೈಮಿಂಗ್? 2 ಗಂಟೆ ಆಗ್ಯದ್ರಿ. ಈ ಸೈಕಲ್ ಸ್ಟಾರ್ಟ್ ಅದ ಈಗ ಅಂದ್ರ 11 ರಿಂದ 7 ಗಂಟೆ ಒಳಗಡೆ ನೀವು ಈ ಕಡೆ 500 ಈ ಕಡೆ 500 4-5 ರೈತರಿಗೆ ಒಂದೊಂದು ಬ್ಯಾಗ್ನು ಕೊಡಿಸಿ ನೀವು 500 BV ಮಾಡಬಹುದು. 500 BV ಮಾಡಿದ್ರ ಇಲ್ಲಿ ನಿಮಗ ಬೂಸ್ಟರ್ ಇನ್ಕಮ್ ಅಂತೇಳಿ ಒಂದು ಸೈಕಲ್ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾರ. ಯಾವಾಗ ಮಾಡಿದ್ರು 500 ಬೈನರಿ ಅಂತೂ ನಿಮ್ಗೆ ಬರಕತ್ತೈತಿ. ಇಲ್ಲಿ ಎಷ್ಟು ಬಂತ್ರಿ? ಅಂದ್ರ ಈ ಕಡೆ 6 ಬ್ಯಾಗ, ಈ ಕಡೆ 6 ಬ್ಯಾಗ ನೀವು ಬೇರೆ ರೈತರಿಗೆ ಖರೀದಿ ಮಾಡಿಸಿರಿ. ಖರೀದಿ ಮಾಡಿಸಿದಾಗ ನಿಮಗ 8 ತಾಸನ ಬಿಲ್ಲಿಂಗ್ ಮಾಡಿರಿ, 1,000 ರೂಪಾಯಿ ಇನ್ಕಮ್ ತಗೊಂಡ್ರಿ. ಇದೇ ರೀತಿ ಮುಂದಿನ ಸೈಕಲ್ ಹೋದಾಗ ಅಲ್ಲಿ ನಮಗ ಮ್ಯಾಚಿಂಗ್ ಇನ್ಕಮ್ ಮಾತ್ರ ಬರ್ತದ, ಬೂಸ್ಟರ್ ಬರಂಗಿಲ್ಲ. ಅಂದ್ರೆ ಒಂದು ಸೈಕಲ್ 500 BV ಮ್ಯಾಚಿಂಗ್ ಮಾತ್ರ ಬೂಸ್ಟರ್ ಬರ್ತಾ ಇದೆ. ಅದೇ ರೀತಿ ಪ್ರತಿಯೊಂದು ಸೈಕಲ್ ಸದಕ್ಕೆ 500 ರೂಪಾಯಿ ಎಷ್ಟ ತಗೋಬಹುದು ನಾವು. ಅಂದ್ರೆ ಇವಾಗ ಬೇಸಿಕ್ ಬಂದಿರಿ ನೀವು. ಒಂದ್ ದಿನಕ್ಕೆ 3 ಸೈಕಲ್ ಅದಾವ. 3 ಸೈಕಲ್ ಒಳಗ ಬೇರೆ ಬೇರೆ ಏರಿಯಾದಾಗ ಗೊಬ್ಬರ ಅಂಗಡಿ ಅದಾವ, ಬೇರೆ ಬೇರೆ ಏರಿಯಾದಾಗ ಕೂಡ ಒಂದೇ ಏರಿಯಾದಾಗ ಅದ. ನೀವೇನ್ ಮಾಡ್ಸಿರಿ? ಬೆಳಗಿನ ಸೈಕಲ್ ಒಂದು 12 ಬ್ಯಾಗ್ ಖರೀದಿ ಮಾಡಿಸಿರಿ. ಆಮೇಲೆ ಈ ಸೈಕಲ್ ಒಂದು 12 ಬ್ಯಾಗ್ ಟೋಟಲ್ 3 ಸೈಕಲ್ ಕೂಡಿ ಈ ಕಡೆ ಒಂದು 1500 BV ಮಾಡಿರಿ, ಈ ಕಡೆ ಒಂದು 1500 BV ಮಾಡಿರಿ. ನಿಮಗೆ ಎಷ್ಟು ಇನ್ಕಮ್ ಬರ್ತದ್ರಿ? ಈ ಕಡೆ 1,500 BV ಬಂದವ ಆಡೆ 8 ಅವರ್ ಒಳಗ, ಈ ಕಡೆ 1,500 BV ಬಂದವ. ನಿಮಗೆ ಇನ್ಕಮ್ ಎಷ್ಟು ಬರ್ತೈತಿ ಇಲ್ಲಿ? ಬೂಸ್ಟರ್ ಇನ್ಕಮ್ 1500. ಮ್ಯಾಚಿಂಗ್ ಇನ್ಕಮ್ ಎಷ್ಟು ಬರ್ತದ್ರಿ? ಅದು 1500. ಒಂದ್ ದಿನಕ್ಕೆ 3,000 ರೂಪಾಯಿ ಅರ್ನ್ ಮಾಡಬಹುದ್ರಿ. ಬರೀ ಒಂದೊಂದು ಸೈಕಲ್ ಒಳಗೆ 500 BV ಮಾಡಿದ್ರೆ ಒಂದ್ ತಿಂಗಳಿಗೆ ಎಷ್ಟಾಯ್ತ್ರಿ? 1 ಲಕ್ಷ ಆಯ್ತು. ಅಷ್ಟು ಬೇಡ. ಇಲ್ಲಿ ಬೇಸಿಕ್ ಬಂದವರು ಬರೀ ಒಂದ್ ದಿನಕ್ಕೆ ಲೆಫ್ಟ್ ರೈಟ್ 500 BV ಮಾಡಿದ್ರೆ ಒಂದ್ ದಿನಕ್ಕೆ 1,000 ರೂಪಾಯಿ ಅರ್ನ್ ಮಾಡಬಹುದು. ಒಂದ್ ತಿಂಗಳಿಗೆ ಎಷ್ಟಾಯ್ತ್ರಿ? 30,000 ಆಯ್ತು. ಈಸಿದಾಗ ಮಾಡಬಹುದು. ಅರ್ಥ ಆಯ್ತು ನಿಮ್ಗಿದು? ನೀವು 8 ಅವರ್ನಾಗ ಎಷ್ಟೇ ಐಡಿ ಮಾಡಬಹುದು. ಅಂದ್ರ ಇಲ್ಲಿ ಏನದಪ್ಪ ಅಂತಂದ್ರ 8 ಅವರ್ನಾಗ ಈ ಕಡೆ 5,000 BV ಬಂದದ, ಈ ಕಡೆ ನಿಮ್ಗ 5,000 BV ಬಂದದ. ಅಂದ್ರ ನಿಮ್ಗೆ ಇಲ್ಲಿ 5,000 ರೂಪಾಯಿ ಆ ಸೈಕಲ್ ಮ್ಯಾಚಿಂಗ್ ಇನ್ಕಮ್ ಬಂತು. ನಿಮ್ಗ 500 ರೂಪಾಯಿ ಬೂಸ್ಟ್ ಇನ್ಕಮ್ ಬಂತು. ಟೋಟಲ್ ನಿಮ್ಗ 5,500 ರೂಪಾಯಿ 8 ತಾಸೊಳಗೆ ಸಿಕ್ತು ನಿಮ್ಗೆ. ಹೌದ್ರಿ? ಅಂದ್ರ ಒಂದು ದಿನಕ್ಕೆ 16,500 ರೂಪಾಯಿ ಇನ್ಕಮ್ ಅನ್ನ ನಾವು ಇದ್ರೊಳಗೆ ತಗೋಬಹುದು. ಮಿಕ್ಕಿದ ಒಂದೆರಡು ಐಡಿ ಹೆಚ್ಚಿಗೆ ಬಂದ್ರೆ ಅದು ಮುಂದೆ ನೀವು ದೊಡ್ಡದಾದ್ಮ್ಯಾಗ ಪ್ಲೇಸ್ಮೆಂಟ್ ಹಾಕ್ಬೋದು. ಒಂದ್ ದಿನಕ್ಕೆ 16,500 ರೂಪಾಯಿ ಬರೋ ಹೊತ್ನಾಗ ನಿಮ್ಗೆ ಪ್ಲೇಸ್ಮೆಂಟ್ ಆದ್ರೆ ಖುಷಿ ಅದನ್ನ ಏನದ್ರಿ? ದುಃಖ ಅದ? ಖುಷಿ ಐತ್ರಿ. ಯಾಕಪ್ಪ ಅಂತಂದ್ರ ಪ್ರತಿಯೊಬ್ಬರಿಗೂ ಸದಕ್ಕೆ ಇಲ್ಲಿ ಅನ್ಲಿಮಿಟೆಡ್ ಡೆಪ್ನಾಗ ಇವತ್ತು ಕ್ಯಾಪಿಂಗ್ ಇಡ್ಲಿಲ್ಲ ಅಂತಂದ್ರ ಕಂಪನಿ ಏನಾಗ್ತಾವಂದ್ರ ಬಾಗ್ಲ ಮುಚ್ಕೊಂಡು ಹೋಗ್ಬೇಕಾಗ್ತಾವ. 1 ವರ್ಷ 2 ವರ್ಷ ನಡೆಸಿ ಪ್ರತಿಯೊಂದು ಕಂಪನಿ ಕ್ಯಾಪಿಂಗ್ ಅಂತ ಇದ್ದಾಗ ಮಾತ್ರ ಉಳಿಯಕ್ ಸಾಧ್ಯ ಅದ. ಕ್ಯಾಪಿಂಗ್ ಇಲ್ಲ ಅಂದ್ರೆ ಸಾಕಷ್ಟು ಕಂಪನಿಗಳು ಹೋಗ್ಯಾವ. ಅಂದ್ರೆ ಇವತ್ತಿನ ದಿವಸ ಇಲ್ಲಿ ಬಂದವರು ಪ್ರತಿಯೊಬ್ಬರಿಗೆ ದುಡ್ಡನ್ನ ಕಂಪನಿ ಕೊಡ್ತಾ ಇದೆ.
ಪ್ರತಿಯೊಬ್ಬರು ಸದಕ್ಕೆ ಇಲ್ಲಿ 10 ಲಕ್ಷ 15 ಲಕ್ಷ 20 ಲಕ್ಷ ಅರ್ನ್ ಮಾಡ್ಕೊಂಡಾರ, ಕಾರ್ ಗಾಡಿ ತಗೊಂಡಾರಪ್ಪ ಅಂತಂದ್ರ ಅವ್ರು ಮಾಡಿದ ಕೆಲಸ ಏನಂದ್ರ ಈ ರೀತಿ ಬಿಲ್ಗಳನ್ನ ಮ್ಯಾಚಿಂಗ್ ಮಾಡ್ಕೊತ ಹೋಗ್ಯಾರ. ಮತ್ತೊಬ್ಬರಿಗೆ ಗೊಬ್ಬರ ಕೊಡಿಸ್ಕೊತ ಹೋಗೋದ್ರ ಮುಖಾಂತರ ಇಲ್ಲಿ ಇನ್ಕಮ್ ಅನ್ನ ಬಂದದ. ಈ ಬೂಸ್ಟರ್ ಇನ್ಕಮ್ ದಾಗ ಏನ್ರಿ ಡೌಟ್ಸ್ ಐತಿ ನಿಮ್ಗ? ಏನ್ ಡೌಟ್ಸ್ ಇಲ್ರಿ? ನೆಕ್ಸ್ಟ್ ಹೋಗೋಣ್ರಿ, ಮೆಂಟರ್ ಇನ್ಕಮ್. ರೆಡಿ? ಈ ಕಡೆ 5,000 ಈ ಕಡೆ 5,000 ಪಿವಿ ಅಂದ್ರೆ ಲೆಫ್ಟಿಗೆ 10 ರೈಟಿಗೆ 10 ಬಂದ್ರೆ ನಿಮ್ದು ಕ್ಯಾಪಿಂಗ್ ಆ ಸೈಕಲ್ 8 ತಾಸು ಒಳಗ 8 ತಾಸು ಒಳಗ ಲೆಫ್ಟಿಗೆ 5,000 ರೈಟಿಗೆ 5,000 ಪಿವಿ ಬಂತಂದ್ರೆ ನಿಮ್ದು ಆ ಸೈಕಲ್ ಕ್ಯಾಪಿಂಗ್ ಅಂದ್ರೆ ಒಂದು ದಿನಕ್ಕೆ 15,000 ಪಿವಿ. 15,000 ಪಿವಿ ಅಪ್ಪ ಅಂತಂದ್ರ ಎಷ್ಟೈತ್ರಿ ಅಮೌಂಟ್ ನಿಮ್ದು? ಏನು ಪಿವಿ ಹೆಚ್ಚ ಕಡಿಮೆ ಆಗಲ್ರಿ. ಒಂದು ಫಸ್ಟ್ ತಿಳ್ಕೋರಿ, ಈಗ ಡಾಕ್ಟರ್ ಮೂಮ್ 84 ಪಿವಿ ಅವ ಹೌದ್ರಿ, ಪ್ರೋ ಬೂಸ್ಟ್ 84 ಪಿವಿ ಅವ, ಗೋಲ್ಡ್ 25 ಪಿವಿ ಅವ. ಪಿವಿ ಏನೇ ಹೆಚ್ಚ ಕಡಿಮೆ ಆಗೋದ್ರೂ ಸದಕ್ಕ ಅದು ಯಾವಾಗ 500 ಮ್ಯಾಚಿಂಗ್ ಆಗ್ತದ ಅವಾಗ ನಿಮ್ಗೆ ಮ್ಯಾಚಿಂಗ್ ಮಾಡ್ಕೊಂಡು ಇನ್ಕಮ್ ಕೊಡ್ತದ. ಹೆಚ್ಚಿಗೆ ಉಳಿದಿದ್ದು ಅಲ್ಲೇ ಇರ್ತದ, ಪ್ಲೇಸೆಟ್ ಆಗಲ್ಲ ನಿಮ್ಗೆ ಯಾವುದೇ ಕಾರಣಕ್ಕ. ಎಸ್, ಒಂದೇ ಐಡಿಗೆ 500 ಹಾಕ್ಬೇಕಂತ ಬಹಳ ಮಂದಿ ತಲೆಯಾಗದ. ಒಂದೇ ಐಡಿಗೆ 500 ಹಾಕ್ಲಿಕ್ಕಂದ್ರೂ ಸದಕ್ಕ ಈ ಕಡೆ 4 ಐಡಿ ಈ ಕಡೆ 4 ಐಡಿ ಕೂಡಿ 500 ಬಿ ಬಂದ್ರು ಸದಕ್ಕ ನಿಮ್ಗೆ ಬೂಸ್ಟರ್ ಬರ್ತದ, ಮ್ಯಾಚಿಂಗ್ ಇನ್ಕಮ್ ಸದಕ್ ಬರ್ತೈತಿ. ಇದು ಕ್ಲಿಯರ್ ಮಾಡ್ಕೊಳ್ಳಿ. ಬಹಳ ಜನ ಬರೀ 504 ಬಿ ಹಾಕಿದ್ರೆ ಬರ್ತಾನ ಅಂತ ತಲೆಯಾಗದ. ಹೌದ್ರಿ, ನಾವು 4 ಜನ ಐಡಿಗಳಿಗೆ 4 ಎಕ್ಸಾಂಪಲ್ ಐತಿ. ನಾನು ಈ ಕಡೆ 6 ಜನ ಫಾರ್ಮರ್ ಅದಾರ, ಈ ಕಡೆ 6 ಜನ ಫಾರ್ಮರ್ ಅದಾರ. ಬರೀ ಒಂದೊಂದೇ ಬ್ಯಾಗ್ ಡಾಕ್ಟರ್ ಬುಕ್ ನಾವು ಕೊಡಿಸಿವಿ, ಆದ್ರೂ ನಮ್ದು ಈ ಕಡೆ 500 ಈ ಕಡೆ 500 ಬಿ ಮ್ಯಾಚಿಂಗ್ ಆಯ್ತು, ನಮಗೆ ಇನ್ಕಮ್ ಬಂತು. ಅರ್ಥ ಆಯ್ತು ಸರ್? ಓಕೆ, ನೆಕ್ಸ್ಟ್ ಅರ್ಥ ಆಗ್ಲಾರ್ದವ್ರು ಆಮೇಲೆ ನಮ್ಮ ಜೊತೆ 1-to-1 ಕೌನ್ಸಿಲಿಂಗ್ ಮುಂದೋಗಿ ಕ್ಲಿಯರ್ ಮಾಡ್ತೀನಿ ನಾನು. ಓಕೆ, 2 ಇನ್ಕಮ್ ಹೇಳಿದ್ರೆ ನಾ ಯಾವ ಹೇಳಿದ್ರೆ ಹೇಳ್ತಾನೆ? ಒಂದು ಮ್ಯಾಚಿಂಗ್ ಇನ್ಕಮ್, ಒಂದು ಬೂಸ್ಟರ್ ಇನ್ಕಮ್. ಮ್ಯಾಚಿಂಗ್ ಬೂಸ್ಟರ್ ಈ ಕಡೆ ಸೌಂಡ್ ಬರಾಕತ್ತಿಲ್ರಿ. ಮ್ಯಾಚಿಂಗ್ ಮತ್ತೆ ಬೂಸ್ಟರ್ ಹೇಳಿದ್ರಿ. 3ನೇ ಯಾವ್ದು ಬರ್ದಿದ್ದೀರಿ ನಾನು? ಓಕೆ, ಥ್ಯಾಂಕ್ ಯು. ಎಲ್ಲರೂ ಇಲ್ಲೇ ಇದ್ದೀರಾ?